ಕೆಎಂ ಮೈದಾನದಲ್ಲಿ ನಡೆದ ರಾಜ್ಯ ಮಟ್ಟದ ವಕೀಲರ ವಿವಿಧ ಕ್ರೀಡಾಕೂಟದಲ್ಲಿ ಹಾಸನ ಜಿಲ್ಲಾ ವಕೀಲರ ಸಂಘವು ಗೆಲುವು ಪಡೆಯುವುದರ ಮೂಲಕ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಎಂದು ವಕೀಲರ ಸಂಘದ ಅಧ್ಯಕ್ಷ ಡಿಟಿ ಪ್ರಸನ್ನ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಕಳೆದ 2 ದಿನಗಳ ಹಿಂದೆ ವಕೀಲರ ಸಂಘವು ಉಡುಪಿಯಲ್ಲಿ ನಡೆದ ಜಿಲ್ಲಾ ವಕೀಲರ ಸಂಘದ ಆಶ್ರಯದಲ್ಲಿ ರಾಜ್ಯ ಮಟ್ಟದ ವಕೀಲರುಗಳಿಗೆ ನಾನಾ ಮಟ್ಟದ ಕ್ರೀಡಾಕೂಟಗಳನ್ನು ಏರ್ಪಡಿಸಿತ್ತು. ವಕೀಲರ ಸಂಘದ ಹಲವಾರು ಜಿಲ್ಲೆಗಳು ಇದರಲ್ಲಿ ಭಾಗವಹಿಸಿದ್ದು, ನಮ್ಮ ಹಾಸನ ಚಾಂಪಿಯನ್ ಪಟ್ಟವನ್ನು ತನ್ನ ಮುಡಿಗೇರಿಸಿಕೊಂಡಿದೆ. ಹಾಸನ ಜಿಲ್ಲಾ ವಕೀಲರ ಸಂಘವು ಕ್ರಿಕೆಟ್, ಥ್ರೋಬಾಲ್ ಮತ್ತು ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ಭಾಗವಹಿಸಿದ್ದರು. ಮಹಿಳಾ ವಕೀಲರು ಬ್ಯಾಡ್ಮಿಂಟನ್ ಡಬಲ್ಸ್ ವಿಭಾಗದಲ್ಲಿ ಸ್ಪರ್ಧಿಸಿದ್ದು, ಪುರುಷರು ಕ್ರಿಕೆಟ್ನಲ್ಲಿ ರಾಜ್ಯ ಮಟ್ಟದ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಹಾಗೂ ಮಹಿಳೆಯರು ಥ್ರೋಬಾಲ್ನಲ್ಲಿ ತೃತೀಯ ಸ್ಥಾನವನ್ನು ಪಡೆದು ಹಾಸನದ ವಕೀಲರ ಸಂಘಕ್ಕೆ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಎಂದು ಸಂತೋಷದ ವಿಷಯ ಎಂದರು. ಪುರುಷರ ಕ್ರಿಕೆಟ್ ತಂಡವು ಮಂಗಳೂರು ತಂಡದ ವಿರುದ್ಧ ಜಯಗಳಿಸಿ ಟ್ರೋಫಿ ಮತ್ತು 1,11,111 ರೂಪಾಯಿಗಳ ನಗದು ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಕ್ರಿಕೆಟ್ ತಂಡದ ಆಟಗಾರರಾಗಿ ಅನ್ಷಾದ್ ಕ್ಯಾಪ್ಟನ್, ಅಮೃತ್, ಸುರೇಶ್, ಕಿರಣ್ ಕುಮಾರ್ ಬೇಲೂರು, ನಾಗರಾಜ್ ಕಟ್ಟಾಯ, ರಘು, ಮುನಾಸಿಫ್, ಚಿರಂತ್, ನಾಗರಾಜ್, ಕಿರಣ್, ಪ್ರತಾಪ್, ಪ್ರವೀಣ್ ಇವರುಗಳು ಕ್ರಿಕೆಟ್ ತಂಡದಲ್ಲಿ ಆಟವಾಡಿ ಜಯಗಳಿಸಿದ್ದಾರೆ. ಮಹಿಳಾ ಥ್ರೋಬಾಲ್ ತಂಡವು ಕುಮಟಾ ವಕೀಲರ ಸಂಘದ ವಿರುದ್ಧ ಜಯಗಳಿಸಿ ತೃತೀಯ ಸ್ಥಾನವನ್ನು ಪಡೆದು 11,111 ನಗದು ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಮಹಿಳೆಯರ ಶಟಲ್ನಲ್ಲಿ ಡಬಲ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು 11,111 ರೂಗಳ ನಗದು ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಎಂದು ಹೇಳಿದರು. ಫೆಡ್ಲೈಟ್ ಮ್ಯಾಚಸ್ ಅಂತ ಸಂದರ್ಭದಲ್ಲಿ ಕಠಿಣ ಪರಿಶ್ರಮ ಮಾಡಿ ಇವತ್ತು ನಮ್ಮ ಸಂಘಕ್ಕೆ ಒಂದು ಕೀರ್ತಿಯನ್ನು ತಂದಿದ್ದಾರೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಕ್ರಿಕೆಟ್ ಟೀಮ್ ಅವರಿಗೆ ಮತ್ತೆ ಕ್ಯಾಪ್ಟನ್ಗೆ ನಾನು ವಿಶೇಷವಾಗಿ ವೈಯಕ್ತಿಕವಾಗಿ ವಕೀಲ ಸಂಘದ ಪರವಾಗಿ, ಹಾಸನ ಜನತೆ ಪರವಾಗಿ, ರಾಜ್ಯದ ವಕೀಲರುಗಳ ಪರವಾಗಿ, ರಾಜ್ಯದ ಜನತೆ ಪರವಾಗಿ ನಾನು ವಿಶೇಷವಾಗಿ ಅವರಿಗೆ ಇವತ್ತೊಂದು ಅಭಿನಂದನೆ ಸಲ್ಲಿಸಲಿಕ್ಕೆ ಸಂತೋಷ ಪಡ್ತೀನಿ. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಇವತ್ತು ತಮ್ಮ ಮುಂದೆ. ಹಾಗೆ ಥ್ರೋಬಾಲ್ಗೆ ಸಂಬಂಧಪಟ್ಟಂತೆ ಥ್ರೋಬಾಲ್ ಟೀಮ್ ಕೂಡ ನಮ್ಮಲ್ಲಿ ತುಂಬಾ ತುಂಬಾ ಎಫೆಕ್ಟಿವ್ ಆಗಿರೋಂಥದ್ದು. ಥ್ರೋಬಾಲ್ ಅಲ್ಲಿ ನಮ್ಮವರು ಸಾಕಷ್ಟು ಬಾರಿ ನಮ್ಮ ಮಹಿಳಾ ವಕೀಲರುಗಳು ಕೂಡ ಏನು ಯಾವ್ದ್ರಲ್ಲೇ ನಿಂದೆ ಬಿದ್ದಿಲ್ಲ, ಸಾಕಷ್ಟು ಹಲವಾರು ಬಾರಿ ಸ್ಟೇಟ್ ಲೆವೆಲ್ ಚಾಂಪಿಯನ್ಸ್ ಗಳಾಗಿದ್ದಾರೆ. ಈ ಸತಿ ಕಾರಣಾಂತರದಿಂದ ತೃತೀಯ ಸ್ಥಾನಕ್ಕೆ ನಾವು ತೃಪ್ತಿ ಪಡ್ಕೋಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ನಮ್ಮ 3 ಜನ ಬೆಸ್ಟ್ ಪ್ಲೇಯರ್ ಅವತ್ತು ನಮಗೆ ಅವೈಲಬಲ್ ಇರಲಿಲ್ಲ. ಬಿಕಾಸ್ ಆಫ್ ದೇರ್ ಹೆಲ್ತ್ ಅಥವಾ ಏನೋ ಪರ್ಸನಲ್ ಇನ್ಕನ್ವೀನಿಯನ್ಸ್ ಇಂದ ಅವತ್ತವರು ಭೇಟಿ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಹಾಗಾಗಿ ಆ ಒಂದು ತಂಡನ ಸೇರ್ಕೊಳ್ಳಿಕ್ಕೆ ಆಗಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಅವತ್ತು ನಮಗೆ ಅದರಲ್ಲಿ ನಾವು 3ನೇ ತೃತೀಯ ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡಿದ್ವಿ. ಎಗೇನ್ಸ್ಟ್ ನಾವು ಕುಮಟಾ ಬಾರ್ ಅಸೋಸಿಯೇಷನ್ ಎಗೇನ್ಸ್ಟ್ ನಾವು ಆಟ ಆಡೋ ಸಂದರ್ಭದಲ್ಲಿ ಅವತ್ತು 3ನೇ ಸ್ಥಾನಕ್ಕೆ ಕುಮಟಾ ಮೇಲೆ ಗೆದ್ದಿದ್ವಿ. ನಂತರ ಮಂಗಳೂರು ಮೇಲೆ ಆಡೋ ಸಂದರ್ಭದಲ್ಲಿ ಮಂಗಳೂರು ಮೇಲೆ ನಮಗೆ ಅವತ್ತು ಗೆಲುವು ಸಿಕ್ಕಿಲ್ಲ ನಮಗೆ. ಪತ್ರಿಕಾಗೋಷ್ಠಿಯಲ್ಲಿ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಎಂ ಸಂತೋಷ್, ಖಜಾಂಚಿ ಎಚ್ಎನ್ ಪ್ರತಾಪ್, ಉಪಾಧ್ಯಕ್ಷ ಎಚ್ಎನ್ ಯೋಗೀಶ್, ಜಂಟಿ ಕಾರ್ಯದರ್ಶಿ ರೂಪಾ ಕರಿಗೌಡ, ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಅನ್ಷಾದ್, ಥ್ರೋಬಾಲ್ ತಂಡದ ಕ್ಯಾಪ್ಟನ್ ರೋಶಿನಿ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.